ಹಾಯ್ ಬ್ಯೂಟಿಫುಲ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮತ್ತು ಈ ರಂಗೋಲಿನೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾವಾಗಲೂ ನೋಡ್ತಾ ಇರಿ ನನ್ನ ಚಾನಲ್ನಲ್ಲಿ ಎಲ್ಲ ಥರ ವೀಡಿಯೋಸು ನೀವು ನೋಡ್ಬೋದು. ಕುಕ್ಕಿಂಗ್ ಆಗಿರ್ಬೋದು, ಗಾರ್ಡನಿಂಗ್ ಆಗಿರ್ಬೋದು, ಮತ್ತು ಪೂಜಾ ಟಿಪ್ಸ್ ಆಗಿರ್ಬೋದು, ಎಲ್ಲ ಥರ ವಿಡಿಯೋನು, ಶಾಪಿಂಗ್ ಆಗಿರ್ಬೋದು, ಮತ್ತು ಪ್ಲ್ಯಾಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲ ಥರ ವೀಡಿಯೋಸ್ನು ನನ್ನ ಚಾನಲಲ್ಲಿ ನೋಡ್ಬೋದು. ಪ್ಲೀಸ್ ಹಾಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡ್ತಾಯಿರಿ. ಅಥವಾ ಏನಾದರೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಏನಾದರೂ ನಿಮಗೆ ಎಕ್ಸ್ಪೆಕ್ಟೇಷನ್ ಇದ್ದರೆ ಸಜೆಷನ್ ಕೂಡ ಕೊಡಿ. ಓಕೆ, ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಮ್ಮನ ಕೈಲಿ ರಂಗೋಲಿನ ಬಿಡಿಸ್ತಾ ಇದ್ದೀವಿ. ನಾವು ಈಗ ರಜೆ ಇರೋದ್ರಿಂದ ಸಮ್ಮರ್ಗೆ ಅಂತ ರಜೆ ಇತ್ತಲ್ಲ, ಅದರಿಂದ ನಾನು ಅಮ್ಮವ್ರ ಮನೆಗೆ ಬಂದಿದ್ದೆ. ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಅಮ್ಮನ ಕೈಲೇ ಒಂದು ರಂಗೋಲಿ ಬಿಡಿಸಿ ಹಾಕೋಣ ಅಂತ ಅನಿಸ್ತು. ಅದಕ್ಕೆ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನೋಡಿ ಹಿಂಗೆ ಬಿಡ್ತಾರೆ, ಎಷ್ಟು ಬೇಗ ಬೇಗ ಫಾಸ್ಟಾಗಿ ಬಿಡ್ತಾರೆ ಅಂತ. ಮತ್ತು ಇದೆಲ್ಲ ಅವ್ರದ್ದೇ ಓನ್ ಡಿಸೈನು, ಯಾರ ಹತ್ರನೂ ಕಾಪಿ ಮಾಡಲ್ಲ ಅಮ್ಮ. ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರನೇ ಬಿಡೋದು. ನಾನು ಹೇಳಿದೆ ಯಾವುದಾದ್ರೂ ಬೇರೆ ಥರ ಬಿಡು ಡಿಫ್ರೆಂಟಾಗಿ ಅಂತ. ಇಲ್ಲ, ಅವರು ಹಂಗೆಲ್ಲ ಕೇಳೋದಿಲ್ಲ, ಡಿಫ್ರೆಂಟ್ ಅವೆಲ್ಲ ಏನೂ ಕೇಳೋದಿಲ್ಲ. ಅವ್ರಿಗೆ ಹೆಂಗೆ ಅನಿಸ್ತೈತೆ ಅದೇ ಥರನೇ ಬಿಡೋದು. ನಾವು ಅದನ್ನು ರೆಡಿ ಮಾಡ್ಕೋಬೇಕಷ್ಟೆ. ನಾನು ಅದೇ ಥರನೇ, ಯಾವ್ದು ಬಿಡಿಸ್ತೀಯೋ ಬಿಡಿಸು, ಪರವಾಗಿಲ್ಲ, ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ ಮಾಡು ಅಂತ ಹೇಳಿದೆ. ಹಾಗೆ ಮಾಡಿಕೊಂಡು ಬಿಡಿಸ್ತಾ ಇದ್ದಾರೆ. ಅವರೆಲ್ಲ ಬಿಡಿಸ್ಬಿಟ್ಟು ಆಮೇಲೆ ನಾವು ಬಿಡಿಸ್ಬೇಕಾದ್ರೆ ಕೆಂಪು ರಂಗೋಲಿನ ಲಾಸ್ಟಲ್ಲಿ ಹಾಕ್ತೀವಿ. ವೈಟ್ ಕಲರಲ್ಲಿ ಎಲ್ಲ ಫುಲ್ಲು ಡಿಸೈನ್ಸ್ ಎಲ್ಲ ಬಿಡಿಸಿ ಆಮೇಲೆ ನಾವು ಕೆಂಪು ರಂಗೋಲಿನಲ್ಲಿ ಡಿಸೈನ್ ಮಾಡ್ತೀವಿ. ನಾವು ಅಮ್ಮಂಗೆ ಎರಡು ಕೆಲಸನೂ ಬೇಗ ಹಂಗೆ ಆಗ್ಬಿಡ್ಬೇಕು. ಅದಕ್ಕೆ ಒಂದು ಸಲ ಫಸ್ಟ್ ಇಷ್ಟು ಬಿಡಿಸಿದ್ರೆ ಬಾರ್ಡ್ರು, ಅದಕ್ಕೆ ಕೆಂಪು ರಂಗೋಲಿಲಿ ಆಗಲೇ ಡಿಸೈನ್ ಮಾಡಿಬಿಡ್ತಾರೆ. ಮತ್ತು ಅಲ್ಲಿ ಇನ್ನೊಂದು ಸ್ವಲ್ಪ ಆದಮೇಲೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಮ್ಮ ಥರ ಡೆಕೋರೇಟ್ ಮಾಡಲ್ಲ. ಅರ್ಧ ಬಿಡಿಸಿದ್ರು ಅಂದರೆ ಅಲ್ಲಿಗಾಗಲೇ ರೆಡ್ ಕಲರ್ನೂ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿಬಿಡ್ಬೇಕು. ಆ ಥರ ಇವಾಗ ಬಾರ್ಡ್ರು ಆಯಿತು. ಇವಾಗ ಚುಕ್ಕಿ ಇಡ್ತಾಯಿದ್ದಾರೆ. ಇದು ಎಷ್ಟರಿಂದ ಎಷ್ಟು ಇಡ್ತಾಯಿದ್ದಾರೆ, 11ರಿಂದ 6 ಅನಿಸುತ್ತೆ. 11ರಿಂದ 6 ಏನೋ ಇಟ್ಟರು ಚುಕ್ಕಿನ, ಎಣಿಸ್ಕೊಳ್ಲಿಲ್ಲ ನಾನು. ಇಡ್ತಾಯಿದ್ದಾರೆ ಚುಕ್ಕಿನ ಹಂಗೆ. ನೆನ್ನೆ ನಾನು ಬಿಡಿಸ್ತೀನಿ, ನೀನು ವಿಡಿಯೋ ಮಾಡಮ್ಮ ಅಂತ ಕೊಟ್ಟಿದ್ದೆ. ಅವ್ರಿಗೆ ವಿಡಿಯೋ ಎಲ್ಲ ಮಾಡೋಕ್ಕೆ ಬರಲ್ಲ, ಹೆಂಗೆ ಫೋನ್ ನೀಟಾಗಿ ಹೆಂಗೆ ಇಟ್ಕೋಬೇಕು ಅಂತಲೂ ಗೊತ್ತಾಗಲ್ಲ. ಮಾಡಿದರು, ಸ್ವಲ್ಪ ಪರವಾಗಿರಲಿಲ್ಲ, ಆದರೆ ಅಷ್ಟೊಂದು ನೀಟಾಗಿ ಕ್ಲಾರಿಟಿ ಇರಲಿಲ್ಲ. ಆ ಥರ ವಿಡಿಯೋ ಮಾಡಿದರು. ಅದಕ್ಕೆ ನಾನು ಹಾಕಲಿಲ್ಲ. ನಾನು ಎಳೆ ರಂಗೋಲಿ ಬಿಡಿಸಿದ್ದೆ. ಅಮ್ಮಂಗೆ ಎಳೆ ರಂಗೋಲಿ ಬರಲ್ಲ, ಚುಕ್ಕಿ ರಂಗೋಲಿ ಚೆನ್ನಾಗಿ ಬಿಡಿಸ್ತಾರೆ. ಅದಕ್ಕೆ ನಾನು ಚುಕ್ಕಿ ರಂಗೋಲಿನೇ ಬಿಡಿಸಮ್ಮ, ಹೋಗಲಿ ನಿನಗೆ ಯಾವುದಾಗುತ್ತೋ ಅದೇ ಅಂತ ನಾನು ಫಸ್ಟೇ ಹೇಳಿರಲಿಲ್ಲ. ಫಸ್ಟೇ ಹೇಳಿ ಹಿಂಗೆ ವಿಡಿಯೋ ಮಾಡ್ತೀನಿ, ಚೆನ್ನಾಗಿರೋದು ಬಿಡಿಸು ಅಂತಂದರೆ ಚೆನ್ನಾಗಿರೋದೇ ಬಿಡಿಸ್ತಾರೆ, ಇನ್ನು ಸ್ವಲ್ಪ ದೊಡ್ಡದಾಗಿರೋದು. ನಾನೇನು ಹೇಳಲಿಲ್ಲ. ಬಾಗಿಲು ತೊಳಿತಾ ಇದ್ರಲ್ವ, ನಮಗಿಂತ ಮುಂಚೆನೇ ಎದ್ದಿರ್ತಾರೆ. ನಾವು ಇವ್ರ ಮನೆಗೆ ಬಂದಾಗ ನಾವು ಜಾಸ್ತಿ ಏನೂ ಕೆಲಸ ಮಾಡಿಸಲ್ಲ ನಮ್ಮ ಕೈಲಿ ಏನೂ. ಎಲ್ಲ ಅಮ್ಮನೇ ಮಾಡೋದು. ಅವರೇ ಎಲ್ಲ ಮಾಡಿ ಟಿಫನು ಮಾಡೋದು, ಪಾತ್ರೆ ತೊಳೆಯೋದು ಎಲ್ಲ ಫುಲ್ಲು ನಾವು ಅಮ್ಮನೇ ಮಾಡೋದು. ಎಲ್ಲ ಮಾಡಿ ನಮ್ಮನ್ನ ಕರೆದು ಅವರೇ ನಾವು ಕೂತಿರೋ ಹತ್ರನೇ ಹಾಕ್ಕೊಡ್ತಾರೆ. ಆ ಥರ ಅಮ್ಮ. ಆದರೆ ಮಾಡಿಬಿಟ್ಟು ಬೇಗ ಬೇಗ ಅವರು ಕರೆದ ತಕ್ಷಣ ತಿಂದ್ಬಿಡ್ಬೇಕು, ಇಲ್ಲಾಂದರೆ ಬಿಡಲ್ಲ. ಬನ್ನಿರಿ ಅಂತ ಹೇಳ್ತಾನೆ ಇರ್ತಾರೆ. ನೋಡಿ ಎಷ್ಟು ಬೇಗ ಬೇಗ ಬಿಡಿಸ್ತಾರೆ ಅಂತ. ನಾನೇ ಓಡಾಡಬೇಕು ಕ್ಯಾಮ್ರಾನ ಫುಲ್ಲು ತಿರುಗಿಸ್ಕೊಂಡು. ಆ ಥರ ಒಟ್ನಲ್ಲಿ ಚೆನ್ನಾಗಿ ಬಿಡಿಸ್ತಾರೆ. ಅವ್ರಿಗೆ ಹೆಂಗೆ ಅನಿಸುತ್ತೋ ಹಂಗೆ ಬಿಡಿಸೋದು, ನಾವು ಹೇಳ್ದಂಗೆಲ್ಲ ಬಿಡಿಸಲ್ಲ. ನಾನು ಈ ವಿಡಿಯೋನ ಬೆಳಗ್ಗೆನೇ ಮಾಡಿದ್ದು. ಬೆಳಗ್ಗೆ ಒಂದು 6 ಗಂಟೆ ಅಷ್ಟರಲ್ಲೆಲ್ಲ ಬಿಡ್ಸೋಕ್ಕೆ ಹೋಗಿದ್ರಮ್ಮ. ನಾನು ಆವಾಗಲೇ ಮಾಡಿದ್ದು. ಇವಾಗ ಯಾಕೆ ಅಪ್ಲೋಡ್ ಮಾಡಿದ್ದೀನಿ ಅಂದರೆ, ಬೆಳಗ್ಗೆಯಿಂದ ಆಗಲಿಲ್ಲ ನನಗೆ ವಾಯ್ಸ್ ಕೊಡೋಕ್ಕೆ ಅಂತ, ಕೆಲಸ ಇತ್ತು. ಇವತ್ತು ಮದರ್ಸ್ ಡೇ ಅಲ್ವಾ, ನನ್ನ ತಮ್ಮ ವಿಶ್ ಮಾಡಿಬಿಟ್ಟು ಕಾಲಿಗೆಲ್ಲ ಬಿದ್ದು ವಿಶ್ ಮಾಡಿ ಎಲ್ಲ ಮಾಡ್ದ. ನಂದು ಹಂಗೆ ಎಲ್ಲ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲ ಆಯಿತು. ಇವತ್ತೇ ಮಾಡ್ಕೋಬೇಕು ಅಂತೇನಿಲ್ಲ, ನಾವು ಯಾವಾಗಲೂ ಮಾಡ್ತಾಯಿರ್ತೀವಿ. ಏನಾದರೂ ಅಮ್ಮನ ಬರ್ತಡೇ ಇದ್ದರೂ ಮಾಡ್ತೀವಿ, ನಮ್ಮ ಬರ್ತಡೇ ಇದ್ದರೂ ಅಷ್ಟೇ ಮಾಡ್ತೀವಿ. ಅಥವಾ ಏನಾದರೂ ಒಳ್ಳೆ ಕಾರ್ಯ ಏನಾದರೂ ಮಾಡೋಕ್ಕೆ ಮುಂಚೆ ನನ್ನ ತಮ್ಮ ಅಂತೂ ಕಾಲಿಗೆ ಬಿದ್ದು ನಮಸ್ಕಾರ ಅದನ್ನು ಮಾಡೇ ಮಾಡ್ತಾನೆ.
ಹಾಗೆ ನನಗೂ ಕೂಡ ಹಾಗೆ ನಮಸ್ಕಾರ ಮಾಡ್ತಾನೆ, ನೀನು ತಾಯಿ ಥರನೇ ಅಲ್ವಾ ಅಂತ. ನಾವು ವಯಸ್ಸಲ್ಲಿ ಚಿಕ್ಕವ್ರಂತ ನಾವು ಕಾಲಿಗೆಲ್ಲ ಹಂಗೆ ಬೀಳ್ಸ್ಕೊಳ್ಳಲ್ಲ, ಹಂಗೆ ನಮಸ್ಕಾರ ಮಾಡಪ್ಪ ಸಾಕು ಅಂತ ಅಂದ್ಬಿಟ್ಟು ಹಂಗೆ ನಮಸ್ಕಾರ ಮಾಡ್ದೆ. ಅವನದಾಯಿತು, ನಮಸ್ಕಾರ ಮಾಡಿ ಅವನು ಹಂಗೆ ಹೊರಗಡೆ ಹೋದ. ಮತ್ತು ನಂದು ಎಲ್ಲ ಅಮ್ಮಂಗೆ ಹೇಳಿದೆ ಇವತ್ತು ಮದರ್ಸ್ ಡೇ ಅಲ್ವಾ ಅಮ್ಮ, ನಿನಗೆ ಅಮ್ಮಂಗೆ ಬಿರಿಯಾನಿ ಇಷ್ಟ. ಅಮ್ಮಂಗೆ ಬಿರಿಯಾನಿ ಎಲ್ಲ ಮಾಡೋಕ್ಕೆ ಬರೋಲ್ಲ, ನಾನ್ ವೆಜ್ಜು ಎಲ್ಲ ಚೆನ್ನಾಗಿ ಮಾಡ್ತೈತೆ. ಅಂದರೆ ಚಾಪ್ಸು ಎಲ್ಲ ಮಾಡ್ತಾರೆ, ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ, ಸಾಂಬಾರೆಲ್ಲ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಸೊ ನನಗೆ ಅದೆಲ್ಲ ಕೆಲಸ ಎಲ್ಲ ಮಾಡಿ ಇವಾಗ ನಾನು ಅಮ್ಮನಿಗೆ ಅಂತ ಬಿರಿಯಾನಿ ಎಲ್ಲ ಮಾಡಿ ನಾನೇ ಚಾಪ್ಸ್ ಎಲ್ಲ ಮಾಡಿ, ಮಟನ್ ಸಾರು ಮಾತ್ರ ಅಮ್ಮನೇ ಮಾಡಿಕೊಂಡ್ರು, ಯಾಕಂದರೆ ಅಮ್ಮ ಮಟನ್ ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ ನನಗಿಂತ. ಅದೆಲ್ಲ ಮಾಡಿ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ವಾಯ್ಸ್ ಕೊಟ್ಬಿಟ್ಟು ವಿಡಿಯೋ ಎಡಿಟ್ ಮಾಡಿಬಿಟ್ಟು ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ, ಅದಕ್ಕೆ ಲೇಟಾಯಿತು. ಅದೆಲ್ಲ ಮಾಡಬೇಕಲ್ವಾ, ಬಿರಿಯಾನಿ ಎಲ್ಲ ಮಾಡಿ ಅಮ್ಮಂಗೆ ಕೊಟ್ಟು ಊಟ ಎಲ್ಲ ಆಗಿದ್ದಾಯಿತು ಎಲ್ಲರದು. ಇವಾಗ ಜ್ಯೂಸ್ ಎಲ್ಲ ಕುಡಿದು ಕೂತ್ಕೊಂಡು ಅದಕ್ಕೆ ವಿಡಿಯೋಗೆ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಕೊಟ್ಬಿಟ್ಟು ಈಗ ಸಂಜೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಇಷ್ಟ ಆಯಿತು ಮತ್ತು ರಂಗೋಲಿ ಇಷ್ಟ ಆಯಿತು, ಅದೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಕಮೆಂಟು ಕೂಡ ಮಾಡಿ ಹೇಗೆ ಅನ್ನಿಸ್ತು ಅಂತ. ಇಷ್ಟ ಆಯಿತು ನೋಡಿ. ಇವಾಗ ಎಕ್ಸ್ಟ್ರಾ ಡಿಸೈನ್ ಮಾಡಿ ಅಂತ ಹೇಳಿದ್ದಕ್ಕೆ ಅಮ್ಮನೇ ನಾನು ರೌಂಡ್ ಹಾಕ್ಬಿಟ್ಟು ಅದಕ್ಕೆ ಜಾಯಿನ್ ಮಾಡು ಅಂತ ಹೇಳಿದೆ. ಇವಾಗ ಇದನ್ನು ಬಿಡಿಸ್ತಾ ಇರೋದು ಅಮ್ಮನೇ ಓನಾಗಿ ಇದೊಂದು ಎಕ್ಸ್ಟ್ರಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ನೋಡಿ. ಹಂಗೆ ತಕ್ಷಣ ಹಂಗೆ ಏನಾದರೂ ಒಂದು ಹೇಳಿದ್ರೆ ತಕ್ಷಣ ಹಂಗೆ ಮಾಡ್ತಾರೆ. ಸಡನ್ನಾಗಿ ಏನು ನೆನಪಾಯ್ತದೋ ಅದು ನನಗೆ ಮಾಡ್ತಾರೆ ನೀಟಾಗಿ. ನೋಡಿ ಎಲ್ಲ ಆಯಿತು. ಇವಾಗ ರೆಡ್ ಕಲರ್ ಹಾಕ್ತವ್ರೆ, ಅಷ್ಟು ಬಿಡಿಸಿದ್ರಲ್ಲ ಅದಕ್ಕೆ ರೆಡ್ ಕಲರ್ ಹಾಕ್ಬಿಟ್ಟು ನೀಟಾಗೆಲ್ಲ ರೆಡ್ ಕಲರ್ ಹಾಕಿ ಕ್ಲಿಯರ್ ಮಾಡ್ತವ್ರೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.